ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿನ ಸಿದ್ದರಾಮಯ್ಯ ನಂತರ ಜಾರಕಿಹೊಳಿ ನಾಯಕತ್ವದ ಜವಾಬ್ದಾರಿ ನಿಭಾಯಿಸುತ್ತಾರೆ. ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ ಸಿದ್ದು ಪುತ್ರ ಯತೀಂದ್ರ ಹೇಳಿಕೆ. ನಿನ್ನೆಯಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗ್ತಾ ಇರೋ ಹೇಳಿಕೆ ಇದು. ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಜೈಕಾರ ಹಾಕಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸ್ಪರ್ಧೆಯೊಡ್ಡೋದಕ್ಕೆ ಸತೀಶ್ ಹೆಸರನ್ನ ತೇಲಿ ಬಿಡ್ಲಾಯ್ತಾ? ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಏನಾದ್ರೂ ಆಗತ್ತಾ? ಸಿದ್ದರಾಮಯ್ಯ ರಾಜಕೀಯ ಜೀವನದ ಕೊನೆಗಾಲದಲ್ಲಿದ್ದಾರೆ ಅಂತ ಯತೀಂದ್ರನೇ ಹೇಳಿದ್ದಾರೆ. ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಇದು ಚರ್ಚೆಗೆ ಪುಷ್ಟಿ ನೀಡ್ತಾ ಇದೆ. ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಯತೀಂದ್ರ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನಾಯಕತ್ವ ಗುಣಗಳನ್ನ ಹಾಡಿ ಹೊಗಳಿದ್ದಾರೆ. ಪಕ್ಷದ ಸಿದ್ಧಾಂತಗಳ ಮೇಲೆ ನಡೆಯುವ ನಾಯಕ ಬೇಕು, ಇತರರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಯತೀಂದ್ರ ಹೇಳಿದ್ದಾರೆ. ಈ ರೀತಿಯ ತತ್ವಬದ್ಧತೆ ಜಾರಕಿಹೊಳಿ ಅವರಿಗಿದೆ ಅಂತ ಗುಣಗಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಂತರ ಜಾರಕಿಹೊಳಿಗೆ ನಾಯಕತ್ವದ ಜವಾಬ್ದಾರಿ. ಸಿದ್ದು ನಂತರ ಯಾರಿಗೆ ನಾಯಕತ್ವ? ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆ ಶುರುವಾಗಿದೆ ಯತೀಂದ್ರ ಅವರ ಈ ಹೇಳಿಕೆಯಿಂದ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕತ್ವ ಅನಿವಾರ್ಯ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅವರ ಸಂದರ್ಶನದ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಅಹಿಂದ ನಾಯಕತ್ವ ವಿಷಯವಾಗಿ ಯತೀಂದ್ರ ಅಭಿಪ್ರಾಯ ಹೇಳಿದ್ದಾರೆ. ಯತೀಂದ್ರ ಅಭಿಪ್ರಾಯ ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿದ್ದರಾಮಯ್ಯ ನಂತರ ಯಾರು ಅನ್ನೋ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ರಾಜ್ಯ ಕಾಂಗ್ರೆಸ್ಗೆ ಅಹಿಂದ ನಾಯಕತ್ವ ಅನಿವಾರ್ಯ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ ಸರ್. ನಿನ್ನೆ ಏಕಾಏಕಿ ಯತೀಂದ್ರ ಅವರು ಬೆಳಗಾವಿ ಪ್ರವಾಸದಲ್ಲಿದ್ದರು. ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸಿದ್ದರಾಮಯ್ಯನ ನಂತರ ಅಹಿಂದ ನಾಯಕದ ಜವಾಬ್ದಾರಿ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತೇಳಿ. ಇದು ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ. ನಿನ್ನೆ ನೀವು ಕೂಡ ವೇದಿಕೆ ಮೇಲೆ ಇದ್ರಿ, ಏನ್ ಹೇಳ್ತೀರಿ ಸರ್ ನಿನ್ನೆ ಬಗ್ಗೆ? ನೋಡಿ, ಅವ್ರು ಹೇಳಿದ್ದು ಅಹಿಂದ ನಾಯಕ ಮುಖ್ಯಮಂತ್ರಿ ಅಂತಲ್ಲ, ಕೆಪಿಸಿ ಅಧ್ಯಕ್ಷ ವಹಿಸಬೇಕಂತ ಹೇಳಿಲ್ಲ. ಅವ್ರು ಹೇಳಿದ ಅದರಲ್ಲಿ ತಪ್ಪೇನಿಲ್ಲ. ಈ ರಾಜ್ಯದಲ್ಲಿ ಅಹಿಂದ ನಾಯಕ ಸಂಘಟನೆ ಬಹಳ ಅವಶ್ಯಕತೆ ಇದೆ. ಆ ಹಿನ್ನೆಲೆ ಅದನ್ನು ಹೇಳಿದ್ದಾರೆ ಹೊರತಾಗಿ ಅದು ಸಿಎಂ ಪೋಸ್ಟ್ ಆಗಲಿ ಕೆಪಿಸಿ ಅಧ್ಯಕ್ಷ ಪೋಸ್ಟ್ಗೆ ಸಂಬಂಧಪಟ್ಟಂತ ವಿಚಾರ ಇಲ್ಲ. ಅವರಲ್ಲಿ ಅಹಿಂದ ನಾಯಕ ಹೇಳಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಸರ್, ನಾವು ಕೂಡ ವಿಡಿಯೋ ಕೇಳಿಸ್ಕೊಂಡ್ವಿ, ನೀವು ಕೇಳಿಸ್ಕೊಂಡಿರ್ತೀವಿ ಸರ್. ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ಮನೆಯ ಘಟ್ಟದಲ್ಲಿದ್ದಾರೆ. ಹೀಗಾಗಿ ಅವರ ನಾಯಕತ್ವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ತಗೋಬೇಕು ಅಂತೇಳಿ. ಹೌದು, ಅದನ್ನ ಹೇಳಿದ್ ಕರೆಕ್ಟ್. ಅದು ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಆಗ್ಬೇಕಂತ ಹೇಳಿಲ್ಲ. ಹಿಂದಿನಿಂದ ಒಂದು ವಾಡಿಕೆ ಇದೆ. ದೇವರಾಜ್ ಅರಸಿದ್ದಾರೆ, ನಾಯಕತ್ವ ವಹಿಸಿಕೊಂಡ್ರು, ಬಂಗಾರಪ್ಪನವ್ರು ಬಂದ್ರು, ಖರ್ಗೆಜಿ ಬಂದ್ರು, ಅದಾದ ನಂತರ ಸಿದ್ದರಾಮಯ್ಯ ಬಂದ್ರು. ಅದಾದ ನಂತರ ಯಾರು ಒಬ್ರು ಅಹಿಂದ ನಾಯಕತ್ವ ವಹಿಸಲೇಬೇಕು, ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಹಿಂದ, ನಮ್ಮ ವೋಟ್ ಬ್ಯಾಂಕು ಅಹಿಂದಾನೆ. ಸೊ ಅದರಲ್ಲಿ ಬಹುಸಂಖ್ಯಾತರು ಇರ್ತಾರೆ. ಅವ್ರಿಗೆ ನೂರಕ್ಕೆ ನೂರೇನು ವಿರೋಧ ಮಾಡೋದಿಲ್ಲ. ಅವರು ಅಪ್ಪರ್ ಕಾಸ್ಟ್ನವ್ರು ಕೂಡ ನಮ್ಮ ಜೊತೆ ಇರ್ತಾರೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇರ್ತಾರೆ. ಸೊ ಯಾವುದೇ ಜಾತಿಯವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಸೊ ನಾವು ಯಾರೋ ನೇತೃತ್ವ ಇದ್ದ ಜೊತೆಗೆ ಇತರನ್ನು ಕೂಡ ಗೌರವದಿಂದ ಕಾಣುವಂತ ಕೆಲಸ ಮಾಡಬೇಕಾಗಿದೆ. ಸಿಎಂ ರೇಸ್ ಇನ್ ಕೇಸ್ ಚೇಂಜ್ ಆದ್ರೆ ಸಿಎಂ ರೇಸ್ ನಲ್ಲಿ ನಿಮ್ ಪ್ರಕಾರ ಯಾರಿದ್ದಾರೆ ಅಂತ? ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಓಡಾಡ್ತಿದ್ದಾರೆ. ಯಾರಾಗ ನೀವು ಅವ್ರನ್ನ ಕೇಳಬೇಕಲ್ಲ, ನಾವ್ ಇಲ್ಲವೇ ಇಲ್ಲ. ಅದ್ರಾಗ ಯಾಕೆ ನಾವೆಲ್ಲಿ ಹೇಳುದು? ಯಾರು ಸಿಎಂ ಆಗ್ತದೆ ನನಗೆ ಹೆಂಗ್ ಗೊತ್ತು? ಯಾರು ಸಿಎಂ ಆಗ್ತಾರೋ ಅವ್ರನ್ನ ಕೇಳಿ ಏನು ಎಂತು ಯಾವಾಗ ಆಗ್ತಾರ ಏನಂತ. ನಮ್ಗೆ ಅದ್ರದ್ದು ವಿಷಯ ಕನ್ಸರ್ನ್ ಇಲ್ಲ ಅಂದ್ಬೇಕಾದ್ರೆ ಹೇಳೋದು ಸೂಕ್ತ ಅಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಹರಕೆ ಸಾಕಷ್ಟು ಹರಕೆಗಳು ಮಾಡ್ತಾರೆ. ಅಯೋಧ್ಯೆಯಲ್ಲಿ ಕುಂಭಮೇಳ ಆದಂತ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಆಗಿ ನೋಡ್ತೀವಿ ಅಂತೇಳಿ ನಿಮ್ಮ ಅಭಿಮಾನಿಗಳು ಕಾಯ್ತಿರ. ಯಾವಾಗ ಆಗ್ಬೋದು ಅಂತ ನೋಡಿ, ನಮ್ಮ ಅಭಿಮಾನಿಗಳು ಮಾಡ್ತಾರ, ಬೇರೆ ಬೇರೆ ಲೀಡರ್ ಅಭಿಮಾನಿಗಳು ಮಾಡ್ತಾರ. ಸುಮಾರು ಜನ ಅವ್ರ ಪೂಜೆ ಮಾಡೇ ಮಾಡ್ತಾರೆ. ನಮ್ಮವ್ರು ಸಿಎಂ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಅದೇನು ಸ್ವಾಭಾವಿಕ. ಸೊ ಅದರಿಂದ ಆಗೋಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಇಲ್ಲ, ಸದ್ಯಂತ ಇಲ್ಲೇ ಇಲ್ಲ. ನೋಡೋಣ, ಹೊಸ ಚುನಾವಣೆ ಆದ್ಮೇಲೆ ನೋಡೋಣ. ಹೊಸ ಚುನಾವಣೆ ಆದ್ರೆ ನೋಡೋಣ, ಅವಾಗ ನೋಡೋಣ. ಈಗಂತೂ ಇಲ್ಲೇ ಇಲ್ಲ.
ಇವಿಷ್ಟು ಸತೀಶ್ ಜಾರಕಿಹೊಳಿ ಮತ್ತು ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.